ಉಲ್ಲಾರ್ ಮಾತೆಲ್ಲ ಆಲ್ ಸೆಟ್ ಅಲ್ಲ. ಥ್ಯಾಂಕ್ ಯು. ಫೋರ್ ವೀಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು. ಇವ್ರದ್ದು ಆಟಿಟ್ಯೂಡ್ ಗೊತ್ತಲ್ಲ. ನೀನ್ ಡಿವಿ ತರ ಆಗ್ಬೇಡ, ನೀನ್ ನಿರಿ ತರ ಆಡು. ನಿಂಗೆ ಏನೋ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಮಾತಾಡು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲರೂ ಹೇಳೋದು ಅದೇ, ಡಿ ವಿ ಇನ್ ಕನ್ನಡ ಥರ ಆಗಬೇಕು, ಡಿ ವಿ ಒಟ್ಟಿಗೆ ಒಂದು ಬ್ಲಾಗ್ಸ್ ಬೇಕು ಅಂತ. ಸೊ ನಮಸ್ಕಾರ ಕರ್ನಾಟಕ, ಎಂಚ ಉಲ್ಲಾರ್ ಮಾತೆಲ್ಲ. ನಾವು ಬಂದಿದ್ದೀವಿ ಹೆಬ್ರಿ ನಮ್ಮ ನಿರಿ ಜೊತೆ. ನಿರಿ ಇಲ್ಲೇ ಇರ್ತಾನೆ, ನಾವು ಬಂದಿದ್ದೀವಿ ಗಮ್ಮತ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ. ಯಾಕಂದರೆ ಮಾನ್ಸೂನ್ ಅಲ್ಲ, ಸಕ್ಕತ್ತಾಗಿರುತ್ತೆ ಮಾನ್ಸೂನ್ ಟೈಮಲ್ಲಿ. ಆ್ಯಂಡ್ ಈ ಸ್ಟೇ ಅಂತೂ ಕ್ರೇಜಿ. ಇವನೇ ರೆಕಮೆಂಡ್ ಮಾಡಿದ್ದು, ಸಕ್ಕತ್ತಾಗಿದೆ ಹಬ್ಬ. ಫಸ್ಟ್ ಟೈಮ್ ಇನ್ ಹೆಬ್ರಿ ನಾವು ಸ್ಟೇ ಆಗಿರೋದು. ಅಂದರೆ ಹೆಬ್ರಿ ಓಡಾಡ್ತಿರ್ತೀವಿ ಆಗುಂಬೆ ಅಲ್ಲಿ ಇಲ್ಲಿ, ಬಟ್ ಎಲ್ಲೂ ಸ್ಟೇ ಆಗಿಲ್ಲ ಹೆಬ್ರಿಲಿ. ಇದೆ ಫಸ್ಟ್ ಟೈಮು, ಸಕ್ಕತ್ತಾಗಿದೆ. ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅನ್ಸುತ್ತಲ್ಲ, ಬಂದಿದ್ದಾರೆ ಒಂದು 2-3 ಸಲ ಬಂದಿದ್ದಾರೆ. ನೀವು ಸಹ ಪ್ಲಾನ್ ಮಾಡಿ ಮತ್ತೆ ಬೈಕ್ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಕರೆಕ್ಟ್. ನಂದು ಎಕ್ಸ್ಪಲ್ಸ್ ಎಲ್ಲ ಇದ್ದಾಗ ಬರ್ಬೇಕಾಗಿತ್ತು. ಇವರು ಪ್ಲಾನ್ ಮಾಡ್ತಿದ್ರು, ಮತ್ತೆ ಒಂದೇ ಬೈಕ್ ಇಲ್ಲ ಅದಿಲ್ಲ ಅಂತ ಹೇಳಿ ಇವ್ರು ಕ್ಯಾನ್ಸಲ್ ಮಾಡ್ತಿದ್ರು. ಇವರೊಟ್ಟಿಗೆ ಯಾರೆಲ್ಲ ಪ್ಲಾನ್ ಮಾಡ್ತಿದ್ರು ಅವರೆಲ್ಲ ಬರ್ತಿದ್ರು. ಸೊ ಇವ್ರು ಮತ್ತೆ ಬರ್ತಿರ್ಲಿಲ್ಲ. ಸೊ ಈ ವರ್ಷ ಒಂದು ಫೈನಲಿ ಹೆಬ್ರಿಗೆ ಬಂದಿದ್ದಾರೆ, ಸ್ಟೇ ಆಗಿದ್ದಾರೆ. ಹೇಗೆ ಪ್ರಾಪರ್ಟಿ ಎಲ್ಲ ಹೇಗುಂಟು? ನಮ್ಮ ಪಪ್ಪನ ಫ್ರೆಂಡ್ ಇದೆ ಇದು, ಸಕ್ಕತ್ತಾಗಿದೆ. ಸೊ ಈ ಸಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿದ್ದಾರೆ. ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕಂದ್ರೆ ನಿನ್ನೆ ನೈಟ್ ಎಲ್ಲ ಪ್ಲಾನ್ ಮಾಡಿದ್ರು. ಇವತ್ತು ಯಾರು ಹೋಗ್ಲಿಲ್ಲ, ಹೋದ್ರ ಬೆಳಿಗ್ಗೆ? ಹೋಗಿದ್ವಿ ನಾವು ಬೆಳಿಗ್ಗೆ ಬೇಗ ಎದ್ರ ಇವತ್ತು 9 o'clock. 9 o'clock. ಎಲ್ಲಿ ರಾತ್ರಿ ಮಲಗಿದೆ 2 ಗಂಟೆ ಬ್ರೋ. ನಾ ಮಲ್ಗೋಗ 3 ಆಯ್ತು. ಇಲ್ಲ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗಿ ಮಲ್ಗೋಗ. ಹೌದೇನೆ, ವಾಪಸ್ ಹೆಂಗ್ ಹೋದೆ? ಬರತ್ ಬಿಟ್ರು ತಾರಲ್ಲಿ. ಹೌದಾ? ಅವರು ತಾರಲ್ಲಿ ಡ್ರಾಪ್ ಮಾಡಿ ಮತ್ತೆ ಬಂದದ್ದು. ಹಾಗುಂಟು ವೆದರ್ ಎಲ್ಲ ಹೆಬ್ರಿದು ಕ್ರೇಜಿ, ಅಲ್ಟಿಮೇಟ್ ಅಲ್ವಾ? ಅದು ನಮಗ್ ಮಳೆ ಬೇಕು ಅಂತಾನೆ ಬಂದಿರೋದು. ಸಕ್ಕತ್ತಾಗಿ ಬಿಟ್ಟು ನನ್ನ ಅಪ್ಪ ಹೇಳ್ತಿದ್ರು ನಾ ಹೊರಡ್ಲಿಕ್ಕೂ, ಯಾಕೆ ಮಾರೆ ಜೋರ್ ಮಳೆ ಬರ್ತುಂಟು ಹಾಗೆಲ್ಲ ರಿಸ್ಕ್ ಅಲ್ಲ ಅಂತ. ನಾನು ಹೇಳಿದೆ ಮಳೆ ಉಂಟಂತೆ ನಾವು ಮಳೆ ಇದಿಲ್ಲ ಅಂದ್ರೆ ಇವರೆಲ್ಲ ಫೋನ್ ಮಾಡಿ ಕೇಳ್ತೀರ ಅಂದ್ರೆ ಮಳೆ ಇದೆಯಾ ಅಂತ. ಮಳೆ ಬಂದಾಗ ಇವ್ರು ಹೊರಟದ್ದು. ಇಲ್ಲ ಮಳೆ ಇಲ್ದಿದ್ರೆ ಇಲ್ಲಿ ಬಂದು ಏನಿ ನಮ್ದು ಊರಲ್ಲಿ ಸೆಕೆಯಲ್ಲಿ, ಇವ್ರು ಬೆಂಗಳೂರಲ್ಲಿ ಕೋಲ್ಡ್ ಅಲ್ಲಿ ಇರೋರು. ನಮ್ಮೂರಲ್ಲಿ ಏನ್ ಸೆಕೆ ಇಲ್ಲಿ ನಾವು ಯೂಸ್ಟ್ ಆಗ್ಬಿಟ್ಟಿದ್ದೇವೆ ಇದಕ್ಕೆ, ಸೆಕೆಗೆ. ಕರೆಕ್ಟ್. ಅಯ್ಯೋ, ಇಲ್ಲಿ ಜೂನ್ ಮುಂಚೆ ಫೆಬ್ರವರಿ ಆದ್ಮೇಲೆ ಬರಕ್ ಆಗಲ್ಲ. ಇಲ್ಲ, ಚಾನ್ಸೇ ಇಲ್ಲ. ಇದು ಬೆಸ್ಟ್ ಟೈಮ್. ನಿಮ್ಗೆ ಕೆಲಸ ಎಲ್ಲ ಆಗುದಿಲ್ಲ ಬ್ರೋ, ಆದ್ರೂ ನಮ್ಗೆ ಏನ್ ಮಾಡುದು, ನಾವ್ ಇರ್ಲೇಬೇಕಲ್ಲ. ನಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾರಲ್ಲ ಎಲ್ಲ ಡಿವಿ ತರ ಆಗ್ಬೇಕಂತ. ಆಗ್ಬೋದಾ? ನೀನ್ ಡಿವಿ ತರ ಆಗ್ಬೇಡ, ನೀನ್ ನಿರಿ ತರ ಆಗು. ಕರೆಕ್ಟ್, ಇದೊಂದು ಕರೆಕ್ಟ್. ಯಾರ ತರನು ಆಗಕ್ ಆಗಲ್ಲ. ಸೊ ನನ್ನ ಕೇಳಿದ್ರೆ ಡಿವಿ ಇನ್ ಕನ್ನಡ, ನಿರಿ ಇನ್ ಕನ್ನಡ. ಅಷ್ಟೇ, ನಿರಿ ಇನ್ ಕನ್ನಡ ಆಗು. ಹಾಗೆ ನೀನ್ ಎಂಡ್ ಆಫ್ ದ ಡೇ ನಿನ್ ಸ್ಟೈಲು, ನಿನ್ ಸ್ವ್ಯಾಗು, ನಿನ್ ಮೆಂಟಾಲಿಟಿ ಅದು ನಿನ್ಗೆ ಒರಿಜಿನಲ್. ಹೌದು. ಸೊ ನೀನಾಗಿದ್ರೇನೆ ಅದಕ್ಕೊಂದು ವ್ಯಾಲ್ಯೂ. ಕರೆಕ್ಟ್. ಯಾರು ಅಂದ್ರೆ ಬರೀ ನನ್ನೇ ಅಂತಲ್ಲ, ಎಷ್ಟೋ ಜನ ಪಾಪ ಸೆಲೆಬ್ರಿಟೀಸ್, ನಾನು ಅವ್ರ ತರ ಆಗಿ ಇವ್ರ ತರ ಆಗಿ, ನಿಮ್ ತರ ನೀವಾಗಿ ಅವ್ರ ಹತ್ರ ಇರೋ ಕ್ವಾಲಿಟೀಸ್ ಬೇಕಾದ್ರೆ ಅಡಾಪ್ಟ್ ಮಾಡ್ಕೊಬಹುದು. ನಿಮ್ದು ಕ್ವಾಲಿಟೀಸ್ ನಮ್ಗೆ ಬೇಕಷ್ಟೇ. ಹಾಗೆ ಇವ್ರ ಹತ್ರ ಇರೋದು ಆಟಿಟ್ಯೂಡ್ ಯಾವ ಯೂಟ್ಯೂಬರ್ಸ್ ಅಲ್ಲ ಇಲ್ಲ. ಸೊ ನೀವೇನಿದ್ರು ಸ್ಟ್ರೈಟ್ ಫಾರ್ವರ್ಡ್, ನೀವು ಯಾರ್ಯಾರಿಗೋಸ್ಕರ ನೀವೇನು ತಲೆ ಬಗ್ಗೋರಲ್ಲ. ಸೊ ಇವ್ರದ್ದು ಆಟಿಟ್ಯೂಡ್ ಎಲ್ಲರಿಗಿದ್ರೆ ಲೈಫ್ ಸೆಟ್. ಹಂಗೆಲ್ಲ ಅದು ಸ್ವಲ್ಪ ಕೆಲವು ಕಡೆ ಕಷ್ಟ ಆಗುತ್ತೆ, ಕೆಲವು ಕಡೆ ಕಷ್ಟ ಆಗುತ್ತೆ ಇದ್ರೆ. ಹೌದು, ಏನ್ ಮಾಡಕ್ಕಾಗಲ್ಲ, ನಾವ್ ಇರೋದೇ ಹಿಂಗೆ, ಏನು ಬೆಳೆಸ್ಕೊಂಡಿರೋದಲ್ಲ. ನೀವು ಯೂಟ್ಯೂಬ್ ಅಲ್ಲಿ ನೋಡಿದಾಗೆಲ್ಲ ಇವ್ರು ಇಲ್ಲ, ರಿಯಲ್ ಅಲ್ಲಿ ತುಂಬಾ ಒಳ್ಳೇದಾರೆ. ಮಳೆ ಬೇರೆ ಬರ್ತಿತ್ತು, ನಾವು ಒಳಗೆ ಹೋಗುದು ಒಳ್ಳೇದ. ಇದೇ ನನ್ಗೆ ಇಷ್ಟ ಆಗೋದಿಲ್ಲ. 5 ನಿಮಿಷಕ್ಕೆ ಬಿಟ್ಟು ಮಳೆ. ಹೌದು, ನಾನು ಅಲ್ಲಿ ಮಳೆ ಬಂತಂತ ಸ್ಟಕ್ ಆಗಿದೆ, ಇಲ್ಲ ನಾನು ಸ್ವಲ್ಪ ಬೇಗನೆ ಬರ್ತಿದ್ದೆ. ಸೊ ನಮ್ದು ಸ್ಟೇ ನೋಡಿ ಇಲ್ಲಿ, ಇದು ಹೆಬ್ರಿಯಲ್ಲಿರೋ ಸೀತಾ ನದಿ ಅಂತ ಅಲ್ಲಿ. ಸೊ ಇವರಿಗೆಲ್ಲ ಖುಷಿ ಆಗಿದೆ. ಎಕ್ಕಲೋಡು ಅಲ್ಲ ಇದು? ಇಕ್ಕೋಡ್ಲು ಹೋಮ್ ಸ್ಟೇ. ಸಾಕಾಗಪ್ಪ. ಈ ಪ್ರಾಪರ್ಟಿ ನನಗೆ ಹೆಂಗ್ ಜ್ಞಾಪಕ ಆಯ್ತು ಅಂದ್ರೆ, ಮನಾಲಿ ಹೋಗಿದ್ವಿ ನಾವು, ಲೇ ಲದಾಖ್ ಹೋಗಿದ್ವಲ್ಲ. ಸೊ ಮನಾಲಿಲಿ ಬರ್ತಾ ಒಂದು ಲಂಚ್ಗೆ ಸ್ಟಾಪ್ ಮಾಡಿದ್ವಿ. ಸೇಮ್ ಟು ಸೇಮ್ ಸೆಟಪ್, ಹರಿತಾ ಇರತ್ತೆ ಪಕ್ಕದಲ್ಲಿ ಈ ತರದ್ ಒಂದು ಸೆಟಪ್ ಮಾಡಿದ್ರು ಲಂಚ್ ಮಾಡಕ್ಕೆ. ಟೇಬಲ್ ಸೆಟಪ್ ಎಲ್ಲ ಮಾಡಿ ಅದೇ ಸೇಮ್ ಟು ಸೇಮ್ ಸೆಟಪ್. ನಾವು ಅಲ್ಲಿ ಕುತ್ಕೊಂಡಿರ್ತೀವಿ, ಪಕ್ಕದಲ್ಲೇ ನೀರು ಹರಿತಾ ಇರುತ್ತೆ. ಸೇಮ್ ನನ್ಗೆ ಅದೇ ಜ್ಞಾಪಕ ಬರ್ತಿದ್ ನೋಡಿದಾಗೆಲ್ಲ ಮನಾಲಿ. ಸೊ ನೆಕ್ಸ್ಟ್ ಒಂದು ಬೈಕ್ ಯಾವ್ದಂತ ಒಂದು ಪ್ಲಾನ್ ಮಾಡಿದ್ದಾರೆ, ರಿವೀಲ್ ಮಾಡೋದಿಲ್ಲ ಸದ್ಯಕ್ಕೆ. ರಿವೀಲ್ ಮಾಡೋದಕ್ಕೆ ಗಾಡಿ ಇನ್ನ ಅದು ಸ್ವಲ್ಪ ಟೈಮ್ ಆಗುತ್ತೆ ಬರಕ್ಕೆ. ಹೌದಾ? ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಬ್ರೋ. ಇದೆಲ್ಲ ಬೇರೆ ಗಾಡಿಗಳು ಬೇಟೆ ಆಡೋ ತರ ಅಲ್ಲ ಇದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಬೇಟೆ ಆಡೋದು ದೊಡ್ಡದೇ ಬೇಟೆ ಆಡೋದು. ಏನ್ ಮಾಡೋದು, ಜನನ ಅದೇ ಕೇಳ್ತಾರೆ. ನಾನು ಆನೆ ಗಿನೆ ಎಲ್ಲ ತೋರ್ಸ್ಬಿಟ್ಟು ಆಮೇಲೆ ತಿರ್ಗಾ ಬೆಕ್ಕು ನಾಯಿ ಇಷ್ಟ ಆಗಲ್ಲ ಅವ್ರು. ಹಂಗೆ ನಿಮ್ದು ಲೆವೆಲ್ ಹೋಗಿ ಆಗಿದೆ. ಈಗ ನೀವು ಪುನಃ ಸಣ್ಣದ ಗಾಡಿ ತೋರಿಸಿದ್ರೆ ಹುಲಿ, ಸಿಂಹ, ಆನೆ ಇವೆಲ್ಲ ತೋರ್ಸ್ಬಿಟ್ಟು ನಾನು ತಿರ್ಗಾ ನಾನು ಅದೇ ಮೇಂಟೈನ್ ಮಾಡ್ಬೇಕು. ನೆಕ್ಸ್ಟ್ ಡೈನೋಸಾರ್ ತೋರಿಸ್ಬೇಕು. ಇನ್ನು ಕ್ರೇಜಿ ಕಂಟೆಂಟ್ ಬರ್ತದೆ ಇವ್ರದ್ದು. ಡೇ ಬೈ ಡೇ ಇವ್ರದ್ದು ಕಂಟೆಂಟ್ ನೆಕ್ಸ್ಟ್ ಲೆವೆಲ್. ಹಂಗೆಲ್ಲ ಏನಿಲ್ಲ ಬ್ರೋ. ಕೆಲವರೆಲ್ಲ ಇವ್ರದ್ದು ಉಲ್ಟಾ ಪಲ್ಟಾ ಹಿಂದಿಂದೆಲ್ಲ ಮಾತಾಡ್ತಾರೆ, ಆದ್ರೂ ಇವ್ರದ್ದು ಆಟಿಟ್ಯೂಡ್ ಗೊತ್ತಲ್ಲ. ಹಿಂದೆ ಮಾತಾಡೋರು ಹಿಂದೆ ಇರ್ತಾರೆ, ಹಿಂದೆನೇ ಇರ್ತಾರೆ.
ಅದ್ರ ಅವಶ್ಯಕತೆ ಇಲ್ಲ. ನಿಂಗೆ ಏನೋ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಮಾತಾಡೋದು. ನೀವು ನಂಗೂ ಕೆಲಸ ಎಲ್ಲ ಹೇಳ್ತಾನೆ, ಯಾನ್ ಹೆಸರು ಯಾರ್ದು ತೆಗೆಯುದಿಲ್ಲ. ಇವ್ರು ನೋಡಿ, ಇವ್ರದ್ದು ವ್ಲಾಗ್ಸ್ ಎಲ್ಲ ನೋಡ್ತಾ ಬನ್ನಿ ಬೇಕಾದ್ರೆ. ಒಂದು ದಿನ ಇವ್ರು ಬೇರೆಯವ್ರ ಬಗ್ಗೆ ಮಾತಾಡೋದು ನೀವು ನೋಡಿದಿರಾ? ಲಿಮಿಟೆಡ್ ಫ್ರೆಂಡ್ಸ್ ಇರೋದು ಇವರಿಗೆ. ಇವ್ರಾಯ್ತು ಇವ್ರದ್ದು ಫ್ರೆಂಡ್ಸ್ ಆಯ್ತು, ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ವ್ಯೂಸ್ಗೋಸ್ಕರ ಏನು ಮಾಡ್ಲಿಲ್ಲ. ಏನ್ ಗೊತ್ತಾ ಬ್ರೋ, ನಾನು ನನ್ ಕೆಲಸ ಏನು, ನನ್ ಲೈಫ್ ಏನು ಅದ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಬೇರೆಯವ್ರು ಯಾರು ಏನ್ ಮಾಡ್ತಾವ್ರೆ ಅದೆಲ್ಲ ನೋಡಲ್ಲ. ಮತ್ತೆ ಅವ್ರು ನಮ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಅವ್ರು ನಮ್ಮನ್ನ ನೋಡ್ಕೊಂಡಿರ್ಬೇಕು. ಅವರೇ ನಮ್ಮನ್ನ ನೋಡ್ತಾ ಇರೋದು ಆಕ್ಚುಲಿ. ಈಗ ಇವ್ರದ್ದು ಒಳ್ಳೆ ವ್ಯೂಸ್ ಉಂಟು, ನಂದು ವ್ಯೂಸ್ ಉಂಟು ಅಂತ ಎಣಿಸಿ. ಈಗ ಇವ್ರ ಬಗ್ಗೆ ನಾನು ಹಿಂದಿಂದ ಏನಾದ್ರೂ ಒಂದು ಇಂಡೈರೆಕ್ಟ್ ಆಗಿ ಇವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ನಂಗೆ ಆಬ್ವಿಯಸ್ಲಿ ವ್ಯೂಸ್ ಬರುತ್ತೆ, ಕರೆಕ್ಟ್ ಅಲ್ವಾ? ಇವ್ರ ಬಗ್ಗೆ ನಾನು ಹೇಳಿದ್ರೆ ನಂಗೂ ನಾಡ್ದು ವ್ಯೂಸ್ ಬರುತ್ತೆ. ಕೆಲವರು ಅದೇ ಮಾಡೋದು, ಇವ್ರ ಹೆಸರಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಷ್ಟೇ. ಆದ್ರೆ ಇವ್ರದ್ದು ಬೆಲೆ ಏನು ಕಮ್ಮಿ ಆಗೋದಿಲ್ಲ. ದುಡ್ಡು ಎಲ್ಲ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಮೇಂಟೈನ್ ಮಾಡಬೇಕು ಅಂದ್ರೆ ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು. ನಿಮ್ಗೆ ಹೆಸರು ಒಳ್ಳೇದಿಲ್ವಾ? ನಿಮ್ಗೆ ಜನ ಬೆಲೆ ಕೊಡೋದಿಲ್ಲ. ದುಡ್ಡು ಇರ್ತದೆ, ದುಡ್ಡು ಯಾರು ಮಾಡಲ್ಲ ಬ್ರೋ. ಈಗ ಎಲ್ಲರ ಕೈ ದುಡ್ಡು ಇರ್ತದೆ, ಆದ್ರೆ ಬೆಲೆ ಕೊಡ್ಬೇಕು ಜನ. ಇವರ ಹತ್ರ ಎರಡು ಉಂಟು ಅಲ್ಲ ಬ್ರೋ? ಸೊ ಈ ಲಾಯರ್ ಸಾರ್ ಬರ ಕೂತವ್ರೆ ಪಕ್ಕದಲ್ಲಿ. ಇವ್ರು ನಮ್ ಲಾಯರ್ ಸರ್. ಇವ್ರ ಲಾಯರ್, ಡಿವಿ ಅವ್ರದ್ದು ಲಾಯರ್. ಡಿವಿ ಅವ್ರಿಗೆ ಎಂತ ಸೀನ್ ಆದ್ರೆ ಫಸ್ಟ್ ಬರೋದು ಅವರೇ. ನಾವೀಗ ಒಂದು ಆಫ್ ರೋಡ್ ಪ್ಲಾನ್ ಮಾಡಿದೀವಿ. ಇವತ್ತು ಆಫ್ ರೋಡ್ ಎಲ್ಲ ನೀನೇ ಕವರ್ ಮಾಡ್ಬೇಕು, ಯಾಕಂದ್ರೆ ನಾನು ವ್ಲಾಗ್ ಮಾಡಲ್ಲ. ನೀವು ಮಾಡಿಲ್ವಾ? ನಾನು ಜಸ್ಟ್ ಹೈಲೈಟ್ಸ್ ತರ ಮಾಡ್ತಾ ಇದ್ದೀನಿ. ನಾನು ಡ್ರೈವಿಂಗ್ ಅಲ್ಲಿ ಬಿಸಿ ಇರ್ತೀನಲ್ಲ. ಹೌದೌದು. ಐ ಜಸ್ಟ್ ವಾಂಟ್ ಟು ಗೆಟ್ ದ ಫೀಲ್. ನಾನು ಹೊಸ ಸಸ್ಪೆನ್ಷನ್ ಬೇರೆ ಹಾಕ್ಸಿದ್ದೀನಿ ಕಾರ್ಗೆ. ಸೊ ಟಾರ್ದು ಸಸ್ಪೆನ್ಷನ್ ಟೆಸ್ಟಿಂಗ್ ನಾನು ಡ್ರೈವಲ್ ಮಾಡ್ತಾ ಇರೋದು. ನಾನು ಅದ್ರ ಬಿಸಿಲಿ ಇರ್ತೀನಿ, ಬ್ಲಾಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಬ್ಲಾಗ್ ಹಾಕ್ತಿರಲ್ಲ ಇವತ್ತಿದು? ಹಾಕ್ತೀನಿ, ಬಟ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಇರುತ್ತೆ. ನಾವು ಎಲ್ಲಿ ಶುರುವಾಗಿಂದ ನಾನು ಎಂಡ್ವರೆಗೂ ಮಾಡ್ತೀನಲ್ಲ, ಕವರ್ ಮಾಡಿಲ್ಲ ಆ ತರ ಮಾಡ್ತಾ ಇಲ್ಲ. ನೀನ್ ಕವರ್ ಮಾಡ್ತಾ ಇದೆಯಲ್ಲ ಫುಲ್, ನಮ್ ಜೊತೆನೆ ಬಂದ್ಬಿಟ್ರೆ ಇನ್ನ ಬೆಸ್ಟ್. ನೀನ್ ಕಾರಲ್ಲಿ ನಮ್ದು ಇದ್ರಲ್ಲೇ ಬಂದ್ಬಿಡು. ಇವರೊಟ್ಟಿಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ನಾನೇನ್ ಅಂತ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲ ಹಾಕಲ್ಲ ಮಗ. ನಾನು ಫುಲ್ ರಾ ವ್ಲಾಗ್. ಇವ್ರದ್ದು ವಿಡಿಯೋಸ್ ನೋಡಿ ಎಲ್ಲ ರಾ. ಒಂದ್ ಏನು ಮ್ಯೂಸಿಕ್ ಇಲ್ಲ, ಏನು ಜಾತ್ರೆ ಗೀತ್ರೆ ಏನು ಇಲ್ಲ, ಫುಲ್ ರಾ. ಅದೇ ಎಷ್ಟು ಒಳ್ಳೆ ವ್ಯೂಸ್ ಎಲ್ಲ ಬರ್ತದೆ. ನೀವು ಅದ್ರಲ್ಲೇ ನಮ್ ದುಡ್ಡಲ್ಲಿ ಬರ್ತಾರೆ. ಯಾರ್ಯಾರೋ ಪ್ರೊಡಕ್ಷನ್ ಮಾಡಿ ಫಿಲ್ಮ್ ಅದನ್ನ ನಾನು ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋದು. ಸುಮ್ಮನೆ ಗ್ಯಾಮ್ಲಿಂಗ್ ಎಲ್ಲ ಪ್ರಮೋಟ್ ಮಾಡ್ಕೊಂಡು ಈಗೆಲ್ಲ ಅದ್ರಲ್ಲಿ ಎಷ್ಟು ಜನ ದುಡ್ಡು ಮಾಡ್ತಿದ್ರು ಬ್ರೋ? ಡೈಲಿ ಮಾಡ್ತಾವ್ರೆ. ನಮ್ ಬೆಂಗಳೂರಲ್ಲಿರೋ ನಾರ್ತ್ ಇಂಡಿಯನ್ ಬ್ಲಾಗರ್ಸ್ ಎಷ್ಟೋ ಜನ ದೊಡ್ಡ ದೊಡ್ಡ ಬ್ಲಾಗರ್ಸ್ ದಿನ ಮಾಡ್ತಾರೆ. ಅವನು ಬಿದ್ದನಲ್ಲ ಫುಲ್ ಒಳ್ಳೆ ಪೊಲೈಟ್ ಆಗಿ ಇಡೀ ರೋಡಲ್ಲಿ ಹೋಗೋರಿಗೆಲ್ಲ ಹೆಲ್ಪ್ ಮಾಡ್ತಾನೆ. ಅದೇ ಬ್ರೋ, ಅವರೆಲ್ಲ ಡೈಲಿ ಮಾಡ್ತಾರೆ. ಅವ್ರನ್ನ ಯಾರು ಕೇಳಲ್ಲ, ಯಾಕಂದ್ರೆ ಅವ್ರ ಸ್ಕೇಲ್ ಬೇರೆ, ಅವ್ರದ್ದು ಬೌಂಡ್ರಿ ಬೇರೆ. ನಮ್ದು ಲಿಮಿಟೆಡ್ ಬೌಂಡ್ರಿ. ನಮ್ಮಲ್ಲಿ ಏನೇ ಮಾಡಿದ್ರು ನೋಟಿಸ್ ಆಯ್ತೀವಿ. ಸೊ ಕಾಲಿಳೆ ಜಾಸ್ತಿ ಇಲ್ಲಿ. ಅವ್ರದ್ದು ಹಂಗಲ್ಲ, ನ್ಯಾಷನಲ್ ಸ್ಕೇಲ್ ಅಲ್ವಾ? ಅವ್ರ ಜನ ಎಲ್ಲ ನಾವು ನೋಡ್ತೀವಿ. ಸೊ ಅವ್ರಿಗೆ ಅಡ್ವಾಂಟೇಜ್. ಅವ್ರನ್ನ ಯಾರು ಕೇಳಲ್ಲ, ಒಂಥರ ಸಮುದ್ರ ಇದ್ದಂಗೆ. ಲೆಟ್ಸ್ ಡೂ ಇಟ್, ಲೆಟ್ಸ್ ಸ್ಟಾರ್ಟ್. ಡಿವಿಟಿ ವ್ಲಾಗ್ ಬೇಕಂತ ಹೇಳಿದಿರಾ? ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ತಿಂಗಳು ಆಗ್ಲಿಲ್ಲ. ಅಲ್ಲಿ ನಾನು ಸ್ಟಾರ್ಟ್ ಮಾಡಿ ಫಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದೆ ಡಿವಿ ತರ ಆಗ್ಬೇಕಂತ. ಒಂದು ಮಂತ್ ಒಳಗೆ ಇವರು ನಮ್ಗೆ ಸಿಗುವ ಹಾಗೆ ಆಕ್ಚುಲಿ ಮನೆಗೆ ಬಂದಿದ್ದ. ಹೌದು, ನಾನು ಇವ್ರ ಮನೆಗೆಲ್ಲ ಹೋಗಿದ್ದೆ. ಆಗ ಇವ್ರ ಹತ್ರ ಟೈಗರ್ ಇತ್ತು. ಸೊ ಆಗ ನಾವು ಪ್ಲಾನ್ ಮಾಡಿತ್ತು ಈ ತರ ಅಲ್ಲ, ಅದಕ್ಕಿಂತ ಮುಂಚೆನೆ ನೀವು ಬರ್ಲಿಕ್ಕೆ ಇದ್ರಿ ಇಲ್ಲಿಗೆ, ಅಕ್ಷಯ್ ಜಿ ಕೆ ಅವರೊಟ್ಟಿಗೆ. ಸೊ ಒಂದ್ಸಲ ಪ್ಲಾನ್ ಮಾಡಿ ಪ್ಲಾನ್ ಫ್ಲಾಪ್ ಆಗಿ ಏನೆಲ್ಲ ಆಯ್ತು. ಇನ್ಮೇಲೆ ಬರ್ತಾ ಇರೋದೆ ಯಾವ್ದಾನ. ಇದು ಆಕ್ಚುಲಿ ಒಂದು ಚಿಕ್ಕ ಆಫ್ ರೋಡರ್ ಎತ್ಕೊಂಡ್ಬಿಟ್ರೆ ಬೈಕ್ ಇನ್ನ ಸಖತ್ತಾಗಿದೆ. ಹಾಗೆ ನೆಕ್ಸ್ಟ್ ಅಲ್ಲಿ ಆಫ್ ರೋಡ್ ಎಲ್ಲ ಬೈಕಲ್ಲೆಲ್ಲ ಹೋಗೋ ಪ್ಲಾನ್ ಉಂಟು. ಸೊ ನಾನು ಸಹ ಬೈಕ್ ಚೇಂಜ್ ಮಾಡ್ತೇನೆ, ಆದರೆ ಬುಲೆಟ್ ಸೇಲ್ ಮಾಡೋದಿಲ್ಲ. ಒಂದು ಬರ್ತದೆ ಒಂದು ಸೂನ್. ಆಲ್ ಸೆಟ್ ಅಲ್ಲ? ಸೊ ನಿನ್ನೆ ಹೇಳಿದೆ ನಮ್ಮೊಟ್ಟಿಗಿದೆ 3 ಥಾರ್, 1 ಥಾರ್ ರಾಕ್ಸ್ ಮತ್ತು ಒಂದು ಜಿಮ್ನಿ. ಸೆಟ್, ಲೆಟ್ಸ್ ಗೋ. ನಮ್ಮ ಮಣಿಪಾಲ್ ಹೋಗಿದ್ದೆ, ಈಗ ರಿಟರ್ನ್ ಹೋಗ್ತಿದ್ದೇನೆ ಹೆಬ್ರಿಗೆ. ಹೆಬ್ರಿಯಲ್ಲಿ ನಮ್ದು ಡಿವಿ ಇನ್ ಕನ್ನಡ ಅವ್ರು ಮತ್ತೆ ಅವ್ರ ಟೀಮ್ ಎಲ್ಲ ಬಂದಿದ್ದಾರೆ. ಅಕ್ಷಯ್ ಜಿ ಕೆ ಎಲ್ಲ ಇದ್ದಾರೆ. ಲೇಟ್ ಆಯ್ತು, ಅವ್ರಿಗೆ ಆಗುಮೇಲೆ ಇದ್ದೇನೆ ಅಂತ ಫೋನ್ ಮಾಡಿದ್ರು. ನಾನು ಇಲ್ಲಿಂದ ಹೋಗುವಾಗ ಕರೆಕ್ಟ್ ಆಗ್ತದೆ ಟೈಮ್. ನಾನು ಮಣಿಪಾಲಿಂದ ಹೊರಟದಷ್ಟೇ. ಈಗ ನಾಳೆ ಆಫ್ ರೋಡ್ ಹೋಗೋ ಪ್ಲಾನ್ ಉಂಟು. ಸೊ ಅದು ಆಫ್ ರೋಡ್ ಎಲ್ಲಿ ಎಂತ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ. ನೋಡೋ ಸಿಗುವ ಅಲ್ಲಿ. ಅವ್ರು ನಂಗೆ ವೆಯ್ಟ್ ಮಾಡ್ತಿದ್ದಾರೆ. ಮತ್ತೆ ಗಮ್ಮತ್ತಾ? ಆಫ್ ರೋಡ್ ಎಲ್ಲ ಸೂಪರ್ ಅಲ್ಲ? ಹೌದೌದು, ಅಣ್ಣ ಸಿಕ್ಕಿದ್ದಂತ ನಂಗೆ ಫೋನ್ ಮಾಡ್ದ. ಲೆಟ್ಸ್ ಗೋ. ಈಗ ಸ್ಟೇ ಕಡೆ ಹೊರಟದು. ಇವರೊಟ್ಟಿಗೆ ಹೋಗ್ತೇನೆ ನಾವು. ಇದು ಮಾತ್ರ ಸೈಡ್ಸ್ ಮಾತ್ರ. ನಮ್ದು ಸ್ಟೇ ಇಟ್ಕೊಂಡು ಹೋಮ್ ಸ್ಟೇ. ಅದೇ ನಾನು ಸ್ಟೇ ಆಗೋದಿಲ್ಲ, ನಾನು ರಿಟರ್ನ್ ಹೋಗ್ತೇನೆ. ಸ್ವಲ್ಪ ಇವರೊಟ್ಟಿಗೆಲ್ಲ ಚಿಲ್ ಮಾಡಿ ಅಲ್ಲ, ಕರೆಕ್ಟ್ ಅಲ್ಲ? ವಿಡಿಯೋ ಮಾಡ್ತಾನು. Few moments later.
ನಮ್ದೀಗ ಊಟದ ಟೈಮ್. ಇದು ಪಕ್ಕದಲ್ಲಿ ಹೊಳೆ ಇದೆ, ನೀವು ನೋಡ್ಬೋದು. ಇದು ನೋಡಿ ಈಚೆ ಹೊಳೆ, ಇಲ್ಲಿ ನಾವು ಚಿಲ್ ಮಾಡೋದು. ಆಗ ಅಲ್ಲಿ ಥಾರ್ ಬಂತು ನೋಡಿದ್ರಲ್ಲ, ಅದೆಂತ ಗೊತ್ತಾ, ನಮ್ಮದು ಥಾರಲ್ಲಿ ಕೆಲವು ಐಟಮ್ ಇತ್ತು ಊಟದ್ದು. ಸೊ ಅಲ್ಲಿಂದ ನಾವು ನೋಡಿ ಅಲ್ಲಿಂದ ನಡ್ಕೊಂಡು ಬರಬೇಕಲ್ಲ, ನಡ್ಕೊಂಡು ಬರ್ಲಿಕ್ಕೆ ಉದಾಸೀನ ಆಯಿತು. ಅದಕ್ಕೆ ಥಾರೇ ತಂದದ್ದು. ಥಾರ್ ಒಳಗೆ ಹಾಕಿ ಅಲ್ಲಿಂದ ಇಲ್ಲಿ ತಂದು ಅನ್ಲೋಡ್ ಮಾಡಿ. ಆಚೆ ಸಹ ರಿಸರ್ವ್ ಫಾರೆಸ್ಟ್, ಈ ಸಹ ರಿಸರ್ವ್ ಫಾರೆಸ್ಟ್, ಮಿಡಲಲ್ಲಿ ಇವ್ರದ್ದು ಪ್ರಾಪರ್ಟಿ. 2 hours later. ಎಲ್ಲಿ? ಹಾಂ, ಇಲ್ಲೇ ಇಡಿ. ಹೋಗೋಕೆ ತಗೊಂಡೋಗಿ ಸ್ವಲ್ಪ ತುಂಟಲ್ಲ ಇನ್ನೊಂದು ಸಹ. ಇವರೊಂದು ರೈಡಿಂಗ್ ಜಾಕೆಟ್ ನಂಗೆ ಕೊಟ್ರು. ಇವ್ರದ್ದು ರೈಡಿಂಗ್ ಜಾಕೆಟ್ ಮತ್ತೆ ಪ್ಯಾಂಟ್ ಅಲ್ಲ, ನೀವು ಬ್ಲಾಗ್ ಹೌದೌದು. ಇವರೊಂದ್ಸಲ ಸ್ಟೋರಿ ಹಾಕಿದ್ರು, ನಾನು 1 ಮಿನಿಟಲ್ಲೇ ನೋಡಿದೆ ನಿಮ್ದು ಸ್ಟೋರಿ. ಅದೇ ಆದ್ಮೇಲೆ ಎಷ್ಟೊಂದ್ ಜನ 1 ಮಿನಿಟ್ 2 ಮಿನಿಟ್ ಏನೋ ಅಷ್ಟೇ ಅಷ್ಟರಲ್ಲಿ ಎಷ್ಟೊಂದ್ ಮೇಲ್ಸು, ಎಷ್ಟೊಂದು DMs ಎಲ್ಲ ಬಂದ್ಬಿಟ್ಟಿದ್ದು. ಬಟ್ ನೀವು ಫೋನ್ ಮಾಡಿದ್ರಿ ನಮ್ಗೆ. ಇವರು ಹಾಕಿದ್ರು, ಅಂದ್ರೆ ನಾನು ಜಾಕೆಟ್ ಸೇಲ್ ಮಾಡ್ತಿದ್ದೇನೆ, ಯಾರ್ಯಾದ್ರು ಇಷ್ಟ ಇದ್ರೆ DM ಮಾಡಿ ಅಂತ. ನಾನು ಒಂದು ಸ್ಟೋರಿ ನೋಡಿ ರಪ್ಪ ಇವ್ರಿಗೆ ಕಾಲ್ ಮಾಡಿದೆ, ಮತ್ತೆ ಇವರಪ್ಪ ಸ್ಟೋರಿ ಡಿಲೀಟ್ ಮಾಡಿ ಆಯ್ತು. ಆಗ ಏನು ಡ್ಯಾಮೇಜಸ್ ಇಲ್ಲ ಐ ಡಿಡ್ಂಟ್ ವಾಂಟ್ ಟು. ಹಾಗೆ ಇವ್ರು ನಂಗೆ ಫ್ರೀಯಲ್ಲಿ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಬ್ರೋ, ಯಾರಿಗಾನ ಒಬ್ರಿಗೆ ಯೂಸ್ ಆದ್ರೆ ಸಾಕು. ಆರ್ಮರ್ಸ್ ಎಲ್ಲ ಹಂಗೆ ಇದೆ, ಕ್ರಾಶ್ ಆಗಿಲ್ಲ, ಏನು ಮಾಡಿಲ್ಲ ಅದನ್ನ. ಸೊ ಇಟ್ ಇಸ್ ಆಸ್ ಇಟ್ ಇಸ್. ಹಾಗಾದ್ರೆ ಅದಕ್ಕೆ ಪ್ಯಾಂಟ್ ಸ್ವಲ್ಪ ದೊಡ್ಡದಾಗ್ತದೆ ಅಂತ ನಂಗೆ, ಜಾಕೆಟ್ ಆದ್ರೆ ಆಗ್ತದೆ. ಜಾಕೆಟ್ ಆಗುತ್ತೆ. ಪ್ಯಾಂಟ್ ಯಾರಾದ್ರು ಫ್ರೆಂಡ್ಸ್ ಯಾರಾದ್ರು ಬೇಕಾದ್ರೆ ಸ್ವಲ್ಪ ದೊಡ್ಡ ಜೀವ ಇದ್ದವರಿಗೆ. ನೀವು ಹೈಟ್ ಇದ್ದೀರಲ್ಲ, ನೀವು ಇದು ಜಾಕೆಟ್. 2 ಗಂಟೆ ಆಗಿದೆ ಈಗ. ನಾಳೆ ಒಂದು ಕ್ರೇಜಿ ಆಫ್ ರೋಡ್ ಪ್ಲಾನ್ ಆಗಿದೆ, ಎಕ್ಸಿಕ್ಯೂಟೆಡ್. ಎಣ್ಸಿದಾಗ ಯಾವ್ದ್ರ ಆಯ್ತು. ಅದರಲ್ಲಿ ಒಂದು ತಾರಿದು 4x4 ವರ್ಕ್ ಆಗ್ತಿಲ್ಲ, ಅದೀಗ ನಾಳೆ ಗ್ಯಾರೇಜ್ ತಗೊಂಡೋಗ್ಬೇಕು. ಹೌದು, ನೋಡಿ ಹೆಬ್ರಿಯಲ್ಲಿ ಮಾಡ್ತಾರೆ. ಹಾಕಿರೋದ್ರಿಂದ ಸ್ವಲ್ಪ ಮೇಲೆ ಇದೆ ಗಾಡಿ ಇವಾಗ. ಹಾ, ನಿಮ್ದು ಅದೇ. ನಾನು ಸಸ್ಪೆನ್ಷನ್ ಚೇಂಜ್ ಮಾಡಿದಲ್ಲ ನೀವು. ನಾನು ಅದೇ ನೋಡ್ತಿದ್ದೆ, ಇದೇ ಈ ತರ ಹೈಟ್ ಉಂಟಲ್ಲ ಅಂತ ನೋಡ್ತಿದ್ದೆ ನಾನು. 40 mm ಮೇಲೆ ಇದೆ ಇವಾಗ. 40 mm ಮೇಲೆ ಅಲ್ಲ. ಟಫ್ ಡಾಗ್. ಈಸಿ ಆಯ್ತಾ ಬರ್ಲಿಕ್ಕೆಲ್ಲ? ಅಲ್ಲಿಲ್ಲ ಪೀಸ್ ಆಫ್ ಕೇಕ್. ಎಲ್ಲೂ ಏನು ಟಚ್ ಆಗಲ್ಲ. ಮೋರ್ ಕೇಪಬಲ್ ನಾವು. ನಾಳೆ ವಾಟರ್ ಕ್ರಾಸಿಂಗ್ ಏನಾನ ಇದ್ರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಅಲ್ವಾ? ಹೌದು, ನೋಡಿ ಡಿಫ್ರೆನ್ಸ್ ಇಲ್ಲಿ ಗೊತ್ತಾಗ್ತದೆ. ನೋಡಿ 2 ತಾರ್ ಅಂತ ನೋಡಿ, ಅದ್ರದ್ದು ನೋಡಿ ಇದ್ರದ್ದು ನೋಡಿ, ಅಲ್ಲ ಕ್ಲೀನ್ ಗೊತ್ತಾಗ್ತದೆ. ಸ್ವಲ್ಪ ಚಿಲ್ ಮಾಡಿ ಮತ್ತೆ ಹೊರಡುದು ಮನೆಗೆ. ಇಲ್ಲಿ ಹೆವಿ ಜಾರ್ತದೆ, ಸುಮ್ಮನೆ ಒಂದು ಫೋನ್ ಡಿಸ್ಪ್ಲೇ ಹೋಯ್ತು. ಬ್ರೋ ಗುಡ್ ನೈಟ್. ಅವ್ರು ಮಲ್ಕೊಂಡ್ರು, ನಾನು ಸ್ಟೇ ಆಗೋದಿಲ್ಲ ಇಲ್ಲಿ. ನನ್ನ ಮನೆಗೆ ಜಾಸ್ತಿ ದೂರ ಇಲ್ಲ, ಒಂದು 2 kilometers ಅಷ್ಟೇ. ನಂದು ಮನೆಯಲ್ಲಿ ಅಂತ ಅಮ್ಮನ ಪಪ್ಪನ ಒಂದ್ಸಲ ಕಾಲ್ ಬಂತು, ಮತ್ತು ನಾನು ಹಾಗೆ ಆಯ್ತಲ್ಲ, ಫುಲ್ ಕಾಲೆಲ್ಲ ಒಳಗೋಯ್ತು, ನನ್ನ ಶೂ ಎಲ್ಲ ಗಲೀಜಾಯ್ತು. ಈಗ ಮನೇಲಿ ಹೀಗೆಲ್ಲ ಬಿಡುದಿಲ್ಲ ನನಗೆ ನೈಟ್. ಆಯ್ತು ಈಗ ಹೊರಡುದು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಬಾಯ್, ಸಿ ಯು ಟುಮಾರೋ. ಬಾಯ್ 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 ಬಾಯ್. ಇವ್ರು ಬರತ್ತಂತ ಹಾಯ್ ಮಾಡಿ ಬ್ಲಾಗಿಗೆ. ಫಸ್ಟ್ ಟೈಮ್ ಅಲ್ಲ ಬ್ಲಾಗಲ್ಲಿ. ಇವ್ರನ್ನ ನನ್ನ ಮನೆಗೆ ಡ್ರಾಪ್ ಮಾಡಿ ವಾಪಸ್ ಬರ್ತಾರೆ. ಮತ್ತೆ ನಾನು ನಾಳೆ ಬೆಳಿಗ್ಗೆ ಇಲ್ಲಿ ಬರ್ತೇನೆ ಬೈಕಲ್ಲಿ. ಅಲ್ಲ, ಪುನಃ ಗ್ಯಾರೇಜ್ ಹೋಗ್ಲಿಕ್ಕೆ ಅಲ್ಲಿ ಬರ್ತೀನಿ. ಇವರೇ ಬರ್ತಾರೆ ಇದೇ ತಾರ್ ಇಟ್ಕೊಂಡು. 4 wheel ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು, 4 wheel ಡ್ರೈವ್ ಅಲ್ಲಿ. ಅದೊಂದು ಸರಿ ಮಾಡ್ಬೇಕು. ಸ್ವಲ್ಪ ಮೆಲ್ಲ ಹೋಗು. ಓಕೆ. ಅವ್ರು ಹೊರಟ್ರು. ಈಗ 2:02 ಆಗಿದೆ. ಇನ್ನು ಮಲಗುದು. ಗುಡ್ ನೈಟ್.